ರತ್ನಮ್ಮ ಅವರೇ ಹಾಗೂ ಮಂಜಮ್ಮ ಅವರೇ, ಸರೆಗಮಪ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದಕ್ಕೆ ಒಂದ್ಸತಿ ನಾನು ನಮ್ಮ ಒಂದು ಸಂತೋಷವನ್ನ, ಕೃತಜ್ಞತೆಗಳನ್ನ ಚಪ್ಪಾಳೆ ಮೂಲಕ ನಿಮ್ಗೆ ಹೇಳ್ತೇವೆ. ನೀವಿಬ್ರು ಯಾವಾಗಲೂ ಒಟ್ಟಿಗೆ ಹಾಡ್ತೀರ ತಾಯಿ? ಹೌದು ಸರ್, ಯಾವಾಗಲೂ ಒಟ್ಟಿಗೆ ಆಡ್ತೀವಿ ಸರ್. ನಾವು ಅಕ್ಕ ತಂಗಿರು ಸರ್. ನಮ್ಮ ಮನೇಲಿ ಇನ್ನೊಬ್ರು ಇದ್ದಾರೆ ಸರ್, ಬ್ಲೈಂಡು. ನಮ್ಮ ಮನೇಲಿ 3 ಜನ ಬ್ಲೈಂಡ್ಸ್ ಇರೋದು. ತುಂಬ ಬಡತನ ಸರ್ ನಮಗೆ. ನಾವು ಎಲ್ಲೂ ಸಂಗೀತ ಕಲ್ತಿಲ್ಲ, ಏನೂ ಕಲ್ತಿಲ್ಲ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಆಡ್ಕೊಂಡಿರೋದು ಸರ್. ಇದು ಕ್ಷಮಿಸಿ ಕೇಳ್ತಾ ಇದ್ದೀನಿ ನಾನು, ರತ್ನಮ್ಮ ಏನು ಕೆಲಸ ಏನಾದರೂ ಅಕ್ಕ? ನಾವು ಕೆಲಸ ಮಾಡಲ್ಲಕ್ಕ. ನಾವು ಮಧುಗಿರಿಯಲ್ಲಿ ದಂಡಿಮಾರಮ್ಮನ ದೇವಸ್ಥಾನ ಇದೆ, ಅಲ್ಲಿ ಆಡಿ ನಾವು ಜೀವನ ಸಾಕ್ತಿದೀವಿ ಅಕ್ಕ. ನಮ್ಮ ತಂದೆ ಆರೋಗ್ಯ ಸರಿ ಇಲ್ಲ, ನಮ್ಮ ಮನೆಗೆ ಎಲ್ಲಾ ಪೇಷಂಟು. ನಾವು ದುಡಿಬೇಕು, ನಾವು ಜೀವನ ಮಾಡ್ಬೇಕು ಸರ್. ಹೆಂಗ್ ಬಂದ್ರಿ ಮತ್ತೆ ಆಡಿಷನ್ಸ್ಗೆ? ಅಕ್ಕ ನಮ್ಮ ಪುಣ್ಯ, ಯಾರೋ ಪುಣ್ಯಾತಮ್ರು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ, ನಮಗೆ ಗೊತ್ತಿಲ್ದಂಗೆ ನಾವು ದೇವಸ್ಥಾನದ ಹತ್ರ ಆಡ್ತಿದ್ರೆ ವಾಟ್ಸಪ್ ಮಾಡಿ ನಮಗೆ ಇಲ್ಲಿವರೆಗೂ ಕರೆಸ್ಕೊಂಡಿದ್ದಾರೆ. ಅವರೆಲ್ಲೇ ಇದ್ರು ನಮ್ಮ ಹತ್ರ ಬಂದು ನಮಗೆ ಮಾತಾಡಿಸ್ಬೇಕು. ನಾವು ಕೇಳ್ತಾ ಇದೀವಿ, ಯಾರು ಅಂದರೆ ಯಾರು ಹೇಳ್ತಿಲ್ಲ. ದಯವಿಟ್ಟು ನಮ್ಗೆ ಯಾರು ಈ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತೀನಿ. ಯಾರೋ ಏನೋ ಸರ್, ಅವ್ರಿಗೊಂದು ನಂಬಿಕೆ, ಇವರಿಗೆ ಈ ಸ್ಟೇಜಿಗೆ ಬಂದರೆ ಬೆಳಕು ಸಿಗುತ್ತೆ ಅವ್ರ ಜೀವನದಲ್ಲಿ ಅಂತ. ಅಲ್ಲಿಂದ ಅವರು ವಾಟ್ಸಪ್ ಮಾಡಿ ನಮ್ಮ ವಾಹಿನಿಗೆ ಅದನ್ನ ಕಳಿಸಿದ್ದಾರೆ. ಅವರು ಈ ರೀತಿ ಒಂದು ಪ್ರತಿಭೆ ಇದೆ, ಕತ್ಲಿದವ್ರ ಜೀವನದಲ್ಲಿ ನಿಮ್ಮ ವೇದಿಕೆಗೆ ಬಂದರೆ, ಕಾರ್ಯಕ್ರಮಕ್ಕೆ ಬಂದರೆ ಬೆಳಕು ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಮ್ಮ ಮೇಲೆ ಭರವಸೆ ಇಟ್ಟು ಇವರನ್ನ ಕಳಿಸಿದ್ದಾರೆ ಸರ್. ಅವರು ನಿಜಕ್ಕೂ ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಅವ್ರ ಊರಲ್ಲಿ ದಂಡಿಮಾರಮ್ಮನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಹಾಡಿ ಅಲ್ಲಿ ಬರುವಂತಹ ಭಕ್ತರು ಕೊಡುವಂಥ ದುಡ್ಡಿನಿಂದ ಅವರ ಇಡೀ ಕುಟುಂಬವನ್ನ ಈ 2 ಹೆಣ್ಮಕ್ಳು ನಡೆಸ್ತಾ ಇದ್ದಾರೆ. ಎಷ್ಟು ಜನ ಇದ್ದೀರಾ ನಿಮ್ಮ ಮನೆಯಲ್ಲಿ? ಅಕ್ಕ ನಾವು 4 ಜನ ಹೆಣ್ಮಕ್ಳು, ಅದರಲ್ಲಿ 3 ಜನ ಬ್ಲೈಂಡ್ಸು, ಗೌರಮ್ಮ, ಮಂಜಮ್ಮ, ರತ್ನಮ್ಮ ಅಂತ. ಮತ್ತು ನಮ್ಮ ತಾಯಿ ಸಣ್ಣ ಮಕ್ಕಳಾಗೆ ತೀರ್ಕೊಬಿಟ್ರು. ಮತ್ತು ಒಬ್ಬ ಅಣ್ಣ ಇದ್ದ, ಅವನು ಹಾರ್ಟ್ ಪ್ರಾಬ್ಲಮ್ ಆಗಿ ತೀರ್ಕೊಬಿಟ್ಟ. ಮತ್ತು ನಮ್ಮಪ್ಪ, ನಮ್ಮ ತಂದೆಯವರು, ನಮ್ಮ ಅಣ್ಣ, ನಮ್ಮಮ್ಮ ತೀರ್ಕೊಂಡಿದ್ದ ತಕ್ಷಣ ಕೆಲಸ ಬಿಟ್ಬಿಟ್ರಕ್ಕ. ಅಯ್ಯೋ ನನ್ನ ಹೆಂಡತಿ ಮಗನೇ ಹೋದ್ಮೇಲೆ ನಮ್ಗೆ ಇನ್ಯಾವ ಇದ್ಬೇಕು ಅಂತ. ಅವಾಗ ನಾವೇ ಹಿಂಗಿದ್ರೆ ಉಪವಾಸ ಇದ್ದೀವಕ್ಕ. ಎಷ್ಟೋ ದಿನ ಊಟಕ್ಕೆ ನಡೆದೇ ಉಪವಾಸ ಇದ್ದೀವಿ. ಆ ಉಪವಾಸ ಅಷ್ಟು ತಾಳಲಾರ್ದೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ಜೀವನ ಮಾಡ್ತಿದ್ವಿ. ಆ ಬಸ್ ಸ್ಟ್ಯಾಂಡಿಂದ ದಂಡಿಮಾರಮ್ಮನ ದೇವಸ್ಥಾನ ಹತ್ರ ಹೋಗ್ರಿ ಅಂತ ಹೇಳಿದ್ರು. ಬಸ್ ಸ್ಟ್ಯಾಂಡಲ್ಲೂ ದಂಡಿಮಾರಮ್ಮನ ದೇವಸ್ಥಾನ ಹತ್ರಲ್ಲೂ ಯಾರ್ಯಾರು ಏನೇನು ಅಂತಾರೋ ಅವಮಾನಗಳು, ಅಪವಾದಗಳು ಎಲ್ಲ ಸಹಿಸ್ಕೊಂಡು ನಾವು 4 ಬಾಳಬೇಕು, ಬದುಕಬೇಕು ಅಂತ ಹಠ ಮಾಡಿ ಜೀವನ ಮಾಡ್ತಿದ್ವಕ್ಕ. ತುಂಬ ಬಡತನ ಜಾಸ್ತಿನಕ್ಕ ನಮಗೆ, ತುಂಬ ಬಡತನ. ಅದೆಲ್ಲ ಕಷ್ಟ ಬಂದಿದ್ದು ಕಷ್ಟ ಎಲ್ಲ ಸಹಿಸ್ಕೊಳ್ತಾ ಇದ್ದೀವಿ, ಇನ್ನೂ ಸಹಿಸ್ಕೊಳ್ತಾನೂ ಇದ್ದೀವಿ. ದೇವರು ನಮ್ಮಂಥವ್ರು ಹುಟ್ಟಿಸ್ಬಾರ್ದಾಗಿತ್ತು, ಹುಟ್ಟಿಸ್ಬಿಟ್ಟವನೇ. ಮುಂದೆ ಏನಾಯ್ತೋ ನಮಗೆ ಗೊತ್ತಿಲ್ಲಕ್ಕ. ಭಾರೀ ಜೀವನದಾಗ ಅನ್ಯಾಯ ಮಾಡಿಬಿಟ್ಟವನಕ್ಕ ದೇವರು. ನಮ್ಮಪ್ಪ ಪೇಷಂಟು, ಇವಳಿಗೆ ಕಿಡ್ನಿ ಪ್ರಾಬ್ಲಮ್ಮು, ನಾನು ಪೇಷಂಟು, ಮನೆಗೆ ಎಲ್ಲರೂ ಪೇಷಂಟುಗಳೇ ಅಕ್ಕ. ಮನೆ ಇದೆಯಾ ರತ್ನಮ್ಮ? ಎಲ್ಲಿ ಉಳ್ಕೋತೀರಾ ನೀವು? ಹ್ಞೂ ಅಕ್ಕ, ಇದೆ ಅಕ್ಕ, ಸಣ್ಣ ಮನೆ ಇದೆ. ಆದರೆ ಮಳೆ ಬಂದರೆ ಸೋರುತ್ತೆ. ಬೇಸಿಗೆ ಟೈಮಲ್ಲಾದರೆ ಎಲ್ಲೋ ಜೀವನ ಮಾಡ್ಕೊತೀವಿ, ಆದರೆ ಮಳೆ ಬಂದರೆ ಮಾತ್ರ ಯೋಚನೆ. ಮಳೆ ಬಂದರೆ ಮನೆ ಸೋರುತ್ತಕ್ಕ. ಸರಿ, ಯಾರು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆಲ್ಲ? ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾರಕ್ಕ. ಅವ್ರು ಬಂದಿದಾರಲ್ವಾ? ನಿಮ್ಮ ಹಾಡು ಕೇಳ್ತಾ ಇದ್ರು. ಕ್ಷಮಿಸಿ, ಅಜ್ಜಿನ ಕರೆಸ್ಬೋದಾ ಇಲ್ಲಿ ಸ್ಟೇಜ್ ಮೇಲೆ? ಹಾಂ ಅಕ್ಕ, ಕರ್ಸಿ ಅಕ್ಕ. ಕ್ಷಮಿಸಿ, ನನಗೆ ಮಾತೇ ಬರ್ತಾ ಇಲ್ಲ. ಮಾಗುರುಗಳೇ, ನೀವೇನಾದ್ರು ಹೇಳಿ ಕ್ಷಮಿ ಪ್ಲೀಸ್. ಸಾರಿ, ನಾನು ಅದಕ್ಕೆ ಮಾತಿಲ್ಲದೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟೆ. ಈ ಮಕ್ಕಳು ಈ ವೇದಿಕೆಯಲ್ಲಿ ಇರಲಿ, ಅವ್ರಿಗೆ ತಿಳಿದಿದ್ದು ಹಾಡಲಿ, ನಾವು ಏನು ತೋಚುತ್ತೋ ಅವ್ರಿಗೆ ಅದು ಕಲಿಸೋಣ. ಅದರಿಂದ ನಮಗೆ ಮೊನಾಟನಸ್ ಅಂತ ಏನು ಅನಿಸಲ್ಲ. ಕಳೆದ ಸ್ಪರ್ಧೆಯಲ್ಲಿ ಕೂಡ 2 ಹೆಣ್ಮಕ್ಳು ಇದೇ ರೀತಿಯಾಗಿ ಬಂದಿದ್ದರು. ಅದರ ನಂಬಿಕೆ ಮೇಲೆ ಈ ಮಕ್ಕಳು ಬಂದಿದ್ದಾವೆ. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ಇಷ್ಟು ಬೆಳಕಿರುವ ಈ ವೇದಿಕೆಯಲ್ಲಿ, ಈ ವೈಭವದ ವೇದಿಕೆಯಲ್ಲಿ ಮಕ್ಕಳೆಲ್ಲ ಹಾಡು ಕಲಿತಾರೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಹಾಡುಗಾರನ ಎದೆಯಲ್ಲಿ ಒಂದು ಅಳುವಿರಬೇಕು ಅಂತ. ಅದನ್ನು ಕಲಿಸೋದಕ್ಕೆ ಬರಲ್ಲ, ಜೀವನದಲ್ಲಿ ಅವರು ಅನುಭವಿಸ್ಬೇಕು ಅದನ್ನು ಅಂತ. ಈ ಮಕ್ಕಳಿಗೆ ಈ 6 ತಿಂಗಳಲ್ಲಿ ನಡೆಯುವ ಈ ಸ್ಪರ್ಧೆಯಲ್ಲಿ ಈ ಕರುಣಾಜನಕ ಸ್ಥಿತಿಯ ಈ ಮಕ್ಕಳ ಸ್ಥಿತಿಯನ್ನು, ಆ ಮಾತುಗಳನ್ನು, ಅವರು ಹಾಡುವ ಧಾಟಿಯನ್ನು ಈ ಮಕ್ಕಳು ಮಾದರಿಯಾಗಿ ಕೇಳಿಸ್ಕೊಂಡ್ರೆ ಅವರೆದೆಯಲ್ಲೂ ಅಳುವಿನ ಬೀಜ ಬಿತ್ತನೆ ಆಗುತ್ತೆ. ಕಲಾವಿದರಿಗೆ ಹೆಂಗರಳಿರಬೇಕು. ಹಾಗಾಗಿ ಇದನ್ನು ನಾವು ಜತನದಿಂದ ಜೋಪಾನ ಮಾಡೋಣ.
ಅವರಿಗೆ ಆತ್ಮಸ್ಥೈರ್ಯ ತುಂಬೋಣ, ಅವರ ಪ್ರತಿಭೆಗೆ ಹೊಂದುವಂಥ ಹಾಡುಗಳ ಹಾಡ್ಸೋಣ. VP ಅರ್ಜುನ್ಜನ್ಯ, ನಾನು, ಇವರು ಏನಾಗುತ್ತೋ ನಮ್ಮ ಕೈಯಲ್ಲಿ ಸೇವೆ ಸಲ್ಲಿಸೋಣ. ಒಟ್ಟು ಇವರನ್ನು ಇಲ್ಲಿ ಕರೆತಂದ್ರಲ್ಲ, ಆ ವಾಟ್ಸಪ್ ಮಾಡಿ ಅವ್ರಿಗೆ ಒಂದು ದೊಡ್ಡ ಧನ್ಯವಾದ ಹೇಳೋಣ. VP ಸರ್, ಒಂದು ಬಹಳ ಸೂಕ್ಷ್ಮವಾದ ವಿಷಯ ಇದು. ಜಿ ಕನ್ನಡ ವಾಹಿನಿ ಇವನ್ ಇನ್ ದ ಪಾಸ್ಟ್ ಇಂತಹ ಸಂದರ್ಭಗಳಲ್ಲಿ ಒಂದು ಕಾರ್ಪೊರೇಟ್ ಹೌಸ್ ಆಗಿ ಅದನ್ನ ಹೊರಗೆ ಆ ವಿಷಯವನ್ನ ದೊಡ್ಡದಾಗಿ ತರದೆ ಅವ್ರ ಕೈಲಾಗತ್ತೆ ಏನಾಗತ್ತೋ ಅದನ್ನ ಹ್ಯಾವ್ ದೇವ್ ಆಲ್ವೇಸ್ ಡನ್. ಇಂತಹ ಒಂದು ಸಂದರ್ಭಗಳಲ್ಲಿ ಅವ್ರ ಕೈಲಿ ಏನಾಗತ್ತೋ ಶಕ್ತಿಗೂ ಮೀರಿ ಅವ್ರು ಮಾಡಿದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಜಿ ಕನ್ನಡ ವಾಹಿನಿಯವರು ನೀವು ಯಾವುದೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀರಾ. ಒಂದು ವಾಟ್ಸಪ್ ನಮಗೆ ಬಂದಿದ್ದು ಒಂದು ವಿಷಯವಾದರೆ ಈ ತಂಡ ಇವ್ರನ್ನ ನೋಡ್ಕೊಂಡು ಹೋಗಿದೆಯಲ್ಲ, ಅದು ಕೂಡ ಆ ತಾಯಿ ಮಾರಮ್ಮನ ಪ್ರೇರಣೆ. ತಾಯಿ ಇಬ್ರಿಗೂ ಒಳ್ಳೇದಾಗಲಿ. ಇನ್ಮೇಲೆ ಆದಷ್ಟು ಒಂದು ಅಲ್ಪಕಾಲವಾದರೂ ತಮ್ಮ ಎಲ್ಲ ದುಃಖಗಳನ್ನು ಮರೆತು ನಿಮಗೆ ಏನು ಬೇಕೋ ಅದನ್ನ ನೀವು ಮನಸಾರೆ ಕೇಳಿ ಮನಸಾರೆ ಪೂರೈಸುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡುವ. ಸಾರೆಗಾಮಪ ಕಾರ್ಯಕ್ರಮಕ್ಕೆ ನೀವು ಬಂದು ಆಗಿದೆ. ಅಲ್ಲಿ ನಿಮ್ಮ ಅಜ್ಜಿ ಕೂಡ ಜೊತೆಗಿದ್ದಾರೆ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರಮ್ಮ. ಇವರಿಬ್ರು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೌದು, ತಮ್ಮ ಆಶೀರ್ವಾದ ಇರಬೇಕು. ಹ್ಞೂ ಸ್ವಾಮಿ. ನಿಮ್ದೇನು ಆಸೆ? ನಮ್ದೇನು ನಿಮ್ಮ ಆಸೆ ಏನಾಯ್ತು ಅದು ಮಾಡ್ರಿ ಸ್ವಾಮಿ. ಸರಿ ತಾಯಿ, ನಿಮ್ಮ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ. ಓಕೆ ರತ್ನಮ್ಮ ಅವರೇ, ಮಂಜಮ್ಮ ಅವರೇ, ಒಳ್ಳೇದಾಗಲಿ. ಅರ್ಜುನ್ ಸರ್. ರತ್ನಮ್ಮ ಅವರೇ, ಮಂಜಮ್ಮ ಅವರೇ, ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಇನ್ನೊಂದು ಸಾಕ್ಷಿ ಬೇಡ. ಯಾರ್ದೋ ಮೂಲಕ ಬಂದು ನಿಮ್ಮ ವಿಡಿಯೋನ ಇಲ್ಲಿಗೆ ಕಳಿಸಿ ಆ ಮಾರಮ್ಮನೇ ನಿಮ್ಮ ಜೊತೆಲಿ ಇದ್ದಂಗೆ ಅಂತ ಅನ್ನಿಸ್ತಿದೆ. ಒಂದು ಮಾತು ಹೇಳಿದ್ರಿ, ಊಟ ಮಾಡೋಕ್ಕೂ ನಮಗೆ ಕಷ್ಟ ಸರ್, ನಾವಲ್ಲಿ ಏನು ಸಿಗುತ್ತೆ ಅದರಲ್ಲೇ ನಾವು ಊಟ ಮಾಡಬೇಕು ಅಂತ. ಇವತ್ತಿಂದ ನಿಮ್ಮ ಕಷ್ಟಗಳೆಲ್ಲ ಮಾರಮ್ಮ ತಾಯಿ ಪರಿಹಾರ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ. ಸೋಲದೆ ಗೆಲ್ತಾ ಇದ್ದರೆ ಮಂದಹಾಸ, ಸೋಲದೆ ಲೈಫಲ್ಲಿ ಗೆಲ್ತಾನೆ ಇದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಇವತ್ತಿಂದ ನೀವಿಬ್ಬರು ಇತಿಹಾಸ ಸೃಷ್ಟಿ ಮಾಡ್ತೀರಾ. ಯಾಕಂದರೆ ಜೀವನದಲ್ಲಿ ಸೋತಿದ್ದೀರಾ. ಇವತ್ತಿಂದ ನಿಮ್ಗೆ ಬರೀ ಗೆಲುವು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ತುಂಬ ನಂಬೋದು ಆದಿಪರಾಶಕ್ತಿ ಓಂ ಶಕ್ತಿನ. ಅಲ್ಲಿ ಅಮ್ಮವರು ಇದ್ದಾರೆ, ಅಮ್ಮ ಅಂತಲೇ ನಾವು ಕರೆಯೋದು, ಅಡಿಗಾರ ಅಂತ ಹೇಳ್ತೀವಿ. ಅವ್ರನ್ನ 15 ವರ್ಷ ಆದಮೇಲೆ ಮೊದಲನೇ ಸತಿ ನಾನು ಭೇಟಿ ಮಾಡಿದೆ. 15 ವರ್ಷ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಒಳಗಡೆ ಹೋಗ್ತಾ ಇದ್ದಂಗೆ ತುಂಬ ಪರಿಚಯ ಇರೋರ ಥರ ಮಾತಾಡ್ಬಿಟ್ಟು ಒಂದು ಮಾತು ಹೇಳಿದ್ರು, ಅಪ್ಪ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅನ್ನದಾನ ಮಾಡು ಅಂತ. ಮಂಜಮ್ಮ ಅವರೇ, ರತ್ನಮ್ಮ ಅವರೇ, ನಾನು ಹೇಳ್ತೀನಿ ಅಮ್ಮನ ಆಶೀರ್ವಾದದಿಂದ ಅವ್ರ ಮೂಲಕ ಹೇಳ್ತಾ ಇದ್ದೀನಿ, ನನಗೆ ಶಕ್ತಿ ಇರೋರಿಗೂ ನಿಮ್ಮ ಮನೆಗೆ ಪ್ರತಿ ತಿಂಗಳು ಊಟಕ್ಕೆ ಏನು ಬೇಕು ಅದು ನಮ್ಮ ಕಡೆಯಿಂದ ನಾವು ತರಿಸ್ತೀವಿ.